ಹಾಯ್. ಇವತ್ತು ಟಾಕ್ಸಿಕ್ ಚಿತ್ರದ ಸಾಂಗ್ ರಿಲೀಸ್ ಪೋಸ್ಟರ್ ಬಗ್ಗೆ ಮಾತಾಡಬೇಕು. ಬೇರ್ ಬಾಡಿಯಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಸ್ಟೈಲಿಶ್ ಆಗಿ ನಡ್ಕೊಂಡು ಕೈಯಲ್ಲಿ ಸಿಗಾರ್ ಹಿಡ್ಕೊಂಡು ಹೋಗ್ತಿರುವಂಥದ್ದು. ತೋಳಲ್ಲಿ ಒಬ್ಬ ನಾಯಕ ನಟಿ ಇದ್ದಾರೆ. ಅವ್ರು ಯಾರು ಅನ್ನೋಂಥದ್ದು ಗೊತ್ತಾಗಿರುವಂಥದ್ದೇ. ಅದು ಬಾಲಿವುಡ್ ನಟಿ ಕಿಯಾರಾ ಅಡ್ವಾಣಿಯವರು. ಸೊ ಈ ಒಂದು ಒಟ್ಟು ಚಿತ್ರಣ ಇದೆಯಲ್ಲ, ಅಥವಾ ಒಂದು ಪೋಸ್ಟರ್ ಇಲ್ಲಿದೆಯಾ, ಇದು ಎಲ್ಲೋ ಒಂದು ಕಡೆ ರಿಯಲ್ ಲೈಫಿಂದ ಇನ್ಸ್ಪೈರ್ ಆಯಿತು ಅನ್ನುವಂಥ ಭಾವನೆ ಬರುತ್ತೆ ಯಾವಾಗ ಯಶ್ ಮತ್ತು ರಾಧಿಕಾ ಪಂಡಿತ್ ಅವರ ಒಂದು ಹಗ್ಗಿಂಗ್ ಫೋಟೋ ನೋಡಿದಾಗ. ಸೊ ಆ ಫೋಟೋ ಮತ್ತು ಈ ಫೋಟೋ ಎರಡನ್ನೂ ಕಂಪೇರ್ ಮಾಡಿದಾಗ ಯಾವುದರಿಂದ ಯಾವುದು ಇನ್ಸ್ಪೈರ್ ಆಯಿತು ಅನ್ನುವಂಥ ಪ್ರಶ್ನೆ ಬರುತ್ತೆ. ಎಲ್ಲೂ ಹೇಳ್ಕೊಂಡಿಲ್ಲ ಯಶರಾಗಲಿ ಅಥವಾ ರಾಧಿಕಾ ಪಂಡಿತ್ ಅವರಾಗಲಿ. ಸೊ ಎಲ್ಲೂ ಹೇಳ್ಕೊಂಡಿಲ್ಲ ಇದರಿಂದ ಇನ್ಸ್ಪೈರ್ ಆಯಿತು ಅನ್ನುವಂಥದ್ದು. ಸೊ ಸಿನಿಮಾ ನೋಡಿ ಆದಮೇಲೆ ಮೋಸ್ಟ್ಲಿ ಹೇಳ್ಬೋದು, ಅಥವಾ ಪ್ರಮೋಷನ್ ಟೈಮಲ್ಲೆಲ್ಲ ಹೇಳ್ಬೋದು, ಈ ಪ್ರಶ್ನೆ ಬರುತ್ತೆ. ಸೊ ಇಲ್ಲಿ ಇನ್ನೊಂದು ವಿಚಾರವನ್ನು ನಾವು ನೆನೆಸ್ಕೊಳ್ಳೇಬೇಕು. ಅದು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ರಾಮಾಚಾರಿ ಸಿನಿಮಾ. ಆ ಸಿನಿಮಾದಲ್ಲಿ ಒಂದು ಬರುತ್ತೆ, ಒಂದು ಪ್ರಪೋಸಲ್ ಸೀನ್ ಬರುತ್ತೆ. ಆ ಸೀನ್ಗೂ ರಿಯಲ್ ಲೈಫ್ಗೂ ಒಂದು ಕನೆಕ್ಷನ್ ಇದೆ. ಯಶ್ ಅವರು ಸಿಂಪಲ್ಲಾಗಿ ನಾನು ನಿನ್ನ ಲವ್ ಮಾಡ್ತೀನಿ ಅಥವಾ ಮದುವೆ ಆಗೋಣ ಈ ಥರದ ಒಂದು ಪ್ರಪೋಸ್ ಮಾಡಿರುವಂಥದ್ದು. ಆದರೆ ರಾಧಿಕಾ ಪಂಡಿತ್ ಅವರಿಗೆ ಒಂದು ಆಸೆ ಇತ್ತು, ತುಂಬ ಅದ್ಭುತವಾಗಿ ಸಿನಿಮ್ಯಾಟಿಕ್ಕಾಗಿ ಪ್ರಪೋಸ್ ಮಾಡ್ತಾರೆ ಯಶ್ ಅವರು ಅನ್ನುವಂಥ ಒಂದು ನಂಬಿಕೆ ಇತ್ತು ಅವರಿಗೆ. ಆ ನಂಬಿಕೆ ಸಿಂಪಲ್ ಆದಾಗ ಆಸೆಯನ್ನು ವ್ಯಕ್ತಪಡಿಸಿದರು. ಈ ಥರದ್ದು ಒಂದು ಆಗಿತ್ತು, ನನಗೆ ಆ ಥರದ್ದು ಮಾಡಿದರೆ ಚೆನ್ನಾಗಿರುತ್ತೆ ಅಂತ ತಮ್ಮ ಮನಸ್ಸಿನ ಆಸೆಯನ್ನು ರಾಧಿಕಾ ಪಂಡಿತ್ ಅವರು ಹೇಳ್ಕೊಂಡಿದ್ರು. ಸೊ ಅದೇ ಕಲ್ಪನೆಯಲ್ಲಿ ಒಂದು ವಿಶೇಷವಾಗಿ ಯಶ್ ಅವರು ತಮ್ಮ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಸಿನಿಮಾದಲ್ಲಿ ಒಂದು ಸೀನನ್ನು ಕ್ರಿಯೇಟ್ ಮಾಡಿಸಿದ್ರು ಡೈರೆಕ್ಟರ್ ಸಂತೋಷ್ ಆನಂದರಾಮ್ ಅವರಿಂದ. ಸೊ ಅದು ನಿಮಗೆ ಗೊತ್ತಿರುವಂಥದ್ದೇ, ನಾವು ನಿಮ್ಮವರು ನೀವು ನಮ್ಮವರು ಅಂತ ಒಂದು ಸೀನ್ ಬರುತ್ತಲ್ವ. ಸೊ ಆ ಒಂದು ಕಾರಣಕ್ಕಾಗಿ ಇದನ್ನು ಇಲ್ಲಿ ನೆನೆಸ್ಕೊಳ್ಳುವಂಥ ಕೆಲಸ ನಾನು ಮಾಡಿರುವಂಥದ್ದು. ಅಂದರೆ ರಿಯಲ್ ಲೈಫಿಂದ ಸ್ಕ್ರೀನ್ ಲೈಫ್ ಏನಿದೆ, ಯಶ್ ಅವರ ಒಂದು ಪೇರ್ ಏನಿದೆ, ಆ ಪೇರ್ಗೆ ಈ ಒಂದು ಹಗ್ಗಿಂಗ್ ಸೀನನ್ನು ಇಟ್ರ ಯಶ್ ಅವರು ಅಥವಾ ಗೀತು ಮೋಹನ್ ದಾಸ್ ಅವರು ಇಷ್ಟಪಟ್ಟು ಇದನ್ನು ಮಾಡಿದ್ದಾರೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಇಂಟ್ರೆಸ್ಟಿಂಗ್ ವಿಚಾರ ಸಿಗಬಹುದು ಮುಂದೆ. ಸೊ ಅದನ್ನು ಕೊಡ್ತಾನೆ ಇರ್ತೀನಿ. ಸದ್ಯಕ್ಕೆ ಈ ಒಂದು ಚಿತ್ರದ ಹಾಡಿನ ಪೋಸ್ಟರ್ ಏನಿದೆ ಅದು ಹೆಚ್ಚು ಗಮನ ಸೆಳೀತಾ ಇದೆ. ಈಗಾಗಲೇ ಹೇಳಿದಂತೆ ಕನ್ನಡದಲ್ಲಿ ಈ ಒಂದು ಹಾಡನ್ನು ಯೋಗರಾಜ್ ಭಟ್ರು ಬರಿತಾ ಇದ್ದಾರೆ ಅಥವಾ ಬರೆದಿದ್ದಾರೆ. ಸೊ ಇನ್ನು ತಮಿಳು, ತೆಲುಗು ಬೇರೆ ಬೇರೆ ಭಾಷೆಯಲ್ಲಿ ಹೆಸರಾಂತ ಲಿರಿಕ್ ರೈಟರ್ಗಳು ಈ ಒಂದು ಹಾಡನ್ನು ಬರೆದಿದ್ದಾರೆ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.